ವೀಕ್ಷಕರೇ ನಮಸ್ತೆ. ಈ ತುಳುನಾಡು ನಂಬಿಕೆಗಳ ಜಗತ್ತು. ನಾವೀಗ ಇರುವಂಥದ್ದು ಮಡಿಕೇರಿ ತಾಲೂಕಿನ ಚೆಂಬು ಗ್ರಾಮದ ಒಂದು ಪ್ರದೇಶದಲ್ಲಿ. ಚೆಂಬು ಕಿನುಮಣಿ ಉಳ್ಳಾಕುಳು ದೇವಸ್ಥಾನದ ಸನ್ನಿಧಿಯಲ್ಲಿದ್ದೇವೆ. ನಾವು ಹೊರಟಿರುವಂಥದ್ದು ಮಿನುಗೂರು ಎನ್ನುವಂಥ ಒಂದು ಪ್ರದೇಶಕ್ಕೆ. ಅಕ್ರಮ ಮಲೆ ಚಾಮುಂಡಿ ಮತ್ತು ಸಪರಿವಾರ ದೈವಗಳ ಒಂದು ಸ್ಥಾನ ಇದೆ, ದೈವ ಸನ್ನಿಧಿ ಇದೆ. ಇಲ್ಲಿ ಅನೇಕ ವಿಶೇಷತೆಗಳು ಕೂಡ ಇದೆ. ಅಲ್ಲಿಗೆ ಕಾರು ಹೋಗೋದಿಲ್ಲ, ಜೀಪಲ್ಲಿ ಹೋಗಬೇಕು. ಹಾಗಾಗಿ ಈ ಸುಳ್ಯದಿಂದ ಕಲ್ಲುಗುಂಡಿಗೆ ಬಂದು, ಕಲ್ಲುಗುಡಿಯಿಂದ ಚೆಂಬು ಕೂಡಡ್ಕ ಮಾರ್ಗವಾಗಿ ಇಲ್ಲಿಗೆ ಬಂದು ಇದೀಗ ನಾವು ಇನ್ನಷ್ಟು ದೂರದ ಮಿನುಗೂರು ಪ್ರದೇಶಕ್ಕೆ ನಾವು ತೆರಳಲಿಕ್ಕಿದ್ದೇವೆ. ಅಲ್ಲಿಯ ವಿಶೇಷತೆಗಳು, ಅಲ್ಲಿಯ ಐತಿಹ್ಯಗಳು, ಅಲ್ಲಿಯ ಇತಿಹಾಸಗಳು, ಅಲ್ಲಿಯ ಶಕ್ತಿ, ಇದೆಲ್ಲವನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ. ಹಾಗಾಗಿ ಕಾರ್ನಲ್ಲಿ ಬಂದ ನಮ್ಮ ಸುದ್ದಿ ಬಳಗದ ನಮ್ಮ ವರದಿಗಾರರಿಂದ ಕೃಷ್ಣ ಬೆಟ್ಟ ಹಾಗೂ ಕ್ಯಾಮರಾ ಮ್ಯಾನ್ ಕೌಶಿಕ್ ರಾಮ್ ಜೊತೆ ನಮ್ಮ ಪಯಣ ಇನ್ನು ಜೀಪಿನಲ್ಲಿ ಮಿನುಗೂರು. ವೀಕ್ಷಕರೇ, ಹಾಗೆ ರಾಷ್ಟ್ರೀಯ ಹೆದ್ದಾರಿಯಿಂದ ಸುಮಾರು 7-8 ಕಿಲೋಮೀಟರ್ ಕ್ರಮಿಸಿ ಇಲ್ಲಿಗೆ ಬಂದಿದ್ದೇವೆ. ಅಲ್ಲಿಂದ ಕಾರಲ್ಲಿ ಬಂದು ಕಿನುಮಣಿ ದೇವಸ್ಥಾನದ ಬಳಿಯಿಂದ ಜೀಪಲ್ಲಿ ತುಂಬ ದುರ್ಗಮವಾದಂಥ ಒಂದು ಕಠಿಣ ಹಾದಿಯಲ್ಲಿ ದಾರಿಯಲ್ಲಿ ಬಂದು ಎತ್ತರದ ಈ ಪ್ರದೇಶಕ್ಕೆ ತಲುಪಿದ್ದೇವೆ, ಈ ಮಿನುಗೂರು ಪ್ರದೇಶಕ್ಕೆ. ಈಗ ನಾವು ಈ ಒಂದು ಕ್ಷೇತ್ರ ಏನಿದೆ ಅಥವಾ ಸಾನ್ನಿಧ್ಯ ಏನಿದೆ ಅದರ ಏನು ಇಡೀ ಇವತ್ತು 9ನೇ ವರ್ಷದ ಅಲ್ವಾ 9ನೇ ವರ್ಷದ ಈ ಒಂದು ವಾರ್ಷಿಕ ಉತ್ಸವ ನಡೀತಾ ಇದೆ. ಅದನ್ನು ಈ ಸಮಾಜಕ್ಕೆ ಬಿತ್ತರಿಸುವಲ್ಲಿ ಪ್ರಮುಖ ಪಾತ್ರವನ್ನು ಮತ್ತು ಅದರ ನೇತೃತ್ವವನ್ನು ತೆಗೆದುಕೊಂಡಿರುವಂಥ ವಾಸುದೇವ ಮಿನುಗೂರು ಅವರ ಮನೆಯಲ್ಲಿದ್ದೇವೆ. ಈ ಮಿನುಗೂರು ಎನ್ನುವಂಥ ಹೆಸರು ಕೂಡ ನೀವು ಕೇಳಿರ್ಬೋದು, ವಾಸುದೇವ ಮಿನುಗೂರು ಮತ್ತು ಅವರ ಪುತ್ರ ಮನೆಯವರು. ಈ ಮಿನುಗೂರು ಎಣ್ಣೆ ಎನ್ನುವಂಥದ್ದು ಈಗ ತುಂಬ ಅನೇಕ ವರ್ಷಗಳಿಂದ ಈ ಔಷಧೀಯ ಕ್ಷೇತ್ರದಲ್ಲಿ ತುಂಬ ಫೇಮಸ್ ಆಗಿರುವಂಥದ್ದು. ಬಹುಶಃ ಅಂಥ ಅವರು ಇದಕ್ಕೂ ಈ ಒಂದು ಸಾನ್ನಿಧ್ಯ ಶಕ್ತಿಯ ವಿಜೃಂಭಿಸಲಿಕ್ಕೆ ಕೂಡ ಅವರು ಕಾರಣರಾಗಿದ್ದಾರೆ. ಹಾಗಾಗಿ ಅವರ ಮನೆಗೆ ಬಂದಿದ್ದೇವೆ. ಆ ಕ್ಷೇತ್ರದ ಸಾನ್ನಿಧ್ಯದ ಇತಿಹಾಸವನ್ನು ತಿಳ್ಕೊಂಡು ನಾವು ಮತ್ತೆ ಅಲ್ಲಿಗೆ ಹೋಗಲಿಕ್ಕಿದ್ದೇವೆ. ವಾಸುದೇವ ಮಿನುಗೂರವರಿದ್ದಾರೆ, ಅವರ ಪತ್ನಿ ಲತಕ್ಕ ಇದ್ದಾರೆ, ಪುತ್ರರಾದ ಪ್ರಶಾಂತ್ ಮತ್ತು ಪ್ರಜೀತ್ ಅವರು ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಈ ಒಂದು ಉತ್ಸವದ ನೇತೃತ್ವವನ್ನು ಕೂಡ ವಹಿಸಿದ್ದಾರೆ. ವಸಣ್ಣ ನಮಸ್ತೆ. ನಮಸ್ತೆ. ಬಹಳ ದೂರದಿಂದ ತುಂಬ ಕಠಿಣವಾದ ಹಾದಿಯನ್ನು ಮುನ್ನಡೆದು ನಾವು ಕೂಡ ಬಂದಿದ್ದೇವೆ. ಸಹಜವಾಗಿ ನಮ್ಮ ವೀಕ್ಷಕರಿಗೂ ಕೂಡ ಒಂದು ಕುತೂಹಲ ಇರ್ತದೆ. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಈ ತುಳುನಾಡು ಎನ್ನುವಂಥದ್ದು ಅದು ನಂಬಿಕೆಗಳ ಜಗತ್ತು, ದೈವಗಳ ಜಗತ್ತು. ಬಹುಶಃ ಅಂಥ ಒಂದು ದಾರಿಯಲ್ಲಿ ಕ್ರಮಿಸಿ ಇಲ್ಲಿಗೆ ಬಂದಾಗ ಇಲ್ಲೂ ಕೂಡ ಇದು ತುಳುನಾಡಿನ ಗಡಿ ಪ್ರದೇಶ ಅಂತ ಹೇಳ್ಬೋದು. ಆ ಕಡೆ ಇದು ಕೊಡಗು, ಆದರೂ ಕೂಡ ಇಲ್ಲಿನ ನಂಬಿಕೆ ಅದು ತುಳುನಾಡಿನ ನಂಬಿಕೆ. ನಮ್ಮ ದೇವರುಗಳ ಒಂದು ಜಗತ್ತಿದೆಯಲ್ಲ, ಅದು ನಮ್ಮನ್ನೆಲ್ಲರನ್ನು ಮುನ್ನಡೆಸದೆ ಎನ್ನುವಂಥ ನಂಬಿದವರು ನಾವು. ಹಾಗಾಗಿ ಇಂಥ ಒಂದು ಕ್ಷೇತ್ರ, ಅದರ ಹಿನ್ನೆಲೆಯನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳುವುದಾದರೆ ನಾನು ಈ ಯಮಚಂಬು ಗ್ರಾಮದ ಸೋಮಯ್ಯಗೌಡರು ನಮ್ಮ ತಂದೆಯವರ ಮಗ. ನಾವು ಸುಮಾರು 8 ಜನ ಮಕ್ಕಳು, ಒಬ್ಬಳು ಹೆಣ್ಣು, ನಾವು 7 ಗಂಡು. ಆದರೆ 5ನೇ ಮಗನಾದಂಥ ನನಗೆ ಈ ಒಂದು ಜವಾಬ್ದಾರಿ, ಇದೊಂದು ದೇವರು ಕೊಟ್ಟಂಥ ವರಪ್ರಸಾದ ಅಂತ ಹೇಳ್ಬೋದು. ಏಕೆಂದರೆ ಹಿರಿಯರ ಕಾಲದಲ್ಲಿ ನಮ್ಮ ಆದಿ ಅಂದರೆ ನಮ್ಮ ತಂದೆಯವರ ಕಾಲದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಮಿನುಗೂರು ಮರ್ಕಂಜ ಗ್ರಾಮದಲ್ಲಿ, ಅಲ್ಲಿಯ ಆಗಿನ ಅಂದರೆ ಸುಮಾರು 100 ವರ್ಷದ ಹಿಂದಿನ ಇತಿಹಾಸದಲ್ಲಿ ಅಲ್ಲಿನ ದುರ್ಗಾ ಪರಮೇಶ್ವರಿ ಅಮ್ಮನವರ ಸೇವೆ ಮಾಡಿಕೊಂಡು ನಮ್ಮ ತಂದೆಯವರು ಇದ್ದದ್ದು ಅಂತೇಳಿ ತಂದೆಯವರ ಮುಖಾಂತರ ನಾವು ತಿಳಿದುಕೊಂಡೇವೆ. ಆದರೆ ಕಾಲಕ್ರಮೇಣವಾಗಿ ಈ ಒಂದು ಅವರು ಅಲ್ಲಿ ಆಗಿನ ಕಾಲಕ್ಕೆ ಹೊಂದಿಕೊಂಡ ಏನೋ ಆ ಜಾಗವನ್ನು ಮಾರಾಟ ಮಾಡಿ ನಂತರ ಈ ಚೆಂಬು ಗ್ರಾಮಕ್ಕೆ ಪ್ರವೇಶಿಸಿ ಇಲ್ಲಿ ಒಂದು ದರ್ಕಾಸು ಭೂಮಿಯನ್ನಾಗಿ ಮಾಡಿ
ಈ ದರ್ಖಾಸು ಭೂಮಿಯಲ್ಲಿ ನಾವು ಎಲ್ಲರೂ ಜೊತೆಗೆ ವಾಸಿಸ್ತಿದ್ದೇವೆ. ಅದೇ ಕಾರಣಕ್ಕೆ ಇಲ್ಲೂ ಕೂಡ ಮಿನುಂಗೂರು ಆಗಿಯೇ ಫೇಮಸ್. ಆ ಒಂದು ಮಿಣುಂಗೂರು ತೇಳುವಂಥ ಒಂದು ಹೆಸರನ್ನು ಅಳಿಸದೆ ಇಲ್ಲಿಗೆ ಮಿಣುಂಗೂರು ಸಹ ತಂದೆಯವರು ಹೆಸರು ಇಟ್ಟುಕೊಂಡ್ರು. ಹಾಗೆ ಇಲ್ಲಿ ಮಿಣುಂಗೂರು ಎಂಬ ಒಂದು ನಾಮಕರಣವಾಗಿ ಇಲ್ಲಿಗೆ ಆಯಿತು. ತದನಂತರ ಇಲ್ಲಿ ಕೃಷಿ ಬೆಳೆ ಭಾಗ್ಯವನ್ನೆಲ್ಲ ಮಾಡಿಕೊಂಡು ಬರ್ತಿದ್ರು. ಆದರೆ ಈ ದೇವಿ ಆರಾಧನೆ ಮಾಡಬೇಕು ಅಂತ ನಮ್ಮ ತಂದೆಯವರಿಗೆ ಗೊತ್ತಿರಲಿಲ್ಲ, ಅಥವಾ ನಮ್ಮ ಬಾಕಿ ನಮ್ಮ ತಂದೆಯವರ ಅಣ್ಣ ಚಿಕ್ಕಪ್ಪನವರಿಗೆ ಅಥವಾ ಯಾರಿಗೆ ಚಿಕ್ಕಪ್ಪನಿಗೆ ಸಹ ಗೊತ್ತಿರಲಿಲ್ಲ. ಆದರೆ ಯಾವುದೋ ಕಷ್ಟ ನಷ್ಟ ಅದನ್ನೆಲ್ಲ ಅನುಭವಿಸಿಕೊಂಡು ಮತ್ತೆ ಹೀಗೆ ಅವರ ಕಾಲ ನಂತರ, ಈಗ ನಾನು ಸಣ್ಣ ರೂಪದಲ್ಲಿ ಹೇಳೋದಾದರೆ ಅವರ ಕಾಲ ನಂತರ ಈ ಒಂದು ಇದಕ್ಕೆ ನನಗೆ ಒಂದು ಬೆಳಕಿನ ರೂಪ. ಅಂದರೆ ನಾನು ಕಷ್ಟದಲ್ಲಿ ಎಲ್ಲೆಲ್ಲ ಇದ್ದೆ, ಯಾವ ರೀತಿಯಲ್ಲಿ ಕಷ್ಟದಲ್ಲಿ ಇರುವ ಸಂದರ್ಭದಲ್ಲಿ, ಅದು ಏನೋ ಒಂದು ಕಾಡಲ್ಲಿ ಬಿದ್ದು ಹೋಗಿದ್ದೆ, ಆ ಸಂದರ್ಭದಲ್ಲಿ ಸಹ ನಾನೊಂದು ದೊಡ್ಡ ಗುಂಡಿಗೆ ಬಿದ್ದಿದ್ದೆ, ಅದು ಏನೋ ಒಂದು ಕಷ್ಟ. ಆ ಕಷ್ಟದಲ್ಲಿ ಬೆಳಕಿನ ರೂಪದಲ್ಲಿ ನಾನು ಬೇರೆಯವರ ಮನೆಗೆ ಕರ್ಕೊಂಡು ಹೋಗಿದೆ, ಇದೇ ತಾಯಿ ಇರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಹಾಗೆ ಬೇರೆ ಬೇರೆ ರೀತಿಯಿಂದ ನನಗೆ ಹಾಗೆ ನಾನು ಒಂದು ಯಾವುದು ಒಂದು ನಮ್ಮಲ್ಲಿ ಟಾಪಿಂಗ್ ಕೆಲಸ ಅಂತ ಹೇಳ್ತೇವೆ ನಾವು, ರಬ್ಬರ್ ತೋಟದ ಕೆಲಸ ಮಾಡ್ತಿರುವಂಥ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಬೃಹತ್ತಾಕಾರದ ಬೆಳಕಿನ ರೂಪದಲ್ಲಿ, ಅಂದರೆ ಈ ಸಾನ್ನಿಧ್ಯ ಕ್ಷೇತ್ರ ಆದಂಥ ಸ್ಥಳದಲ್ಲಿ ಒಂದು ಬೆಳಕಿನ ರೂಪದಲ್ಲಿ ನನಗೆ ಕಂಡಿತು. ಎಷ್ಟು ಹೊತ್ತಲ್ಲಿ? ಒಂದು ಅಂದಾಜು ನಾವು ಆವಾಗೆಲ್ಲ ಒಂದು 2 ಗಂಟೆ ರಾತ್ರಿಗೆ ಹೋಗ್ತೇವೆ, ನನಗೆ ಒಂದು 3:30 4 ಗಂಟೆ ಜಾವ, ಬೆಳಗಿನ ಜಾವ ಒಟ್ಟಿನಲ್ಲಿ. ಆ ಸಂದರ್ಭದಲ್ಲಿ ನಾನು ನನ್ನ ಹೆಂಡತಿಯನ್ನು ಕರೆದೆ, ನನಗೊಂದು ಏನೋ ಒಂದು ಸ್ವಲ್ಪ ಭಯ ಆಗ್ತುಂಟು, ಏನೋ ಒಂದು ಬೃಹದಾಕಾರ ಬೆಳಕು ಬಂದಿದೆ, ಆ ಬೆಳಕನ್ನು ಸ್ವಲ್ಪ ಇದು ಮಾಡುವ ಅಂತೇಳಿ. ಹಾಗೆ ನನ್ನ ಬ್ರದರನ್ನು ಸಹ ಕರೆಯುವಾಗ ಬೆಳಕು ಇವರು ನನ್ನ ಹೆಂಡತಿ ಮತ್ತು ಬ್ರದರ್ ಬರುವ ಹೊತ್ತಿಗೆ ಬೆಳಕು ತನ್ನಿಂದ ತಾನೇ ಮಾಯವಾಯಿತು. ಇದೇ ಏನೋ ಒಂದು ಪರಿಣಾಮ ಉಂಟು, ಇದರಲ್ಲಿ ಏನೋ ಒಂದು ಇದು ಉಂಟು ಅಂತೇಳಿ ನಾವು ಚಿಂತನೆಯನ್ನು ಮಾಡಿ ಮುಂದೆ ಹೋದಾಗ ಈ ಥರದ ಅಕ್ರಮ ಮೇಲೆ ಚಾಮುಂಡಿ ಹಾಗೂ ಅದರ ಬಲಮಠದ ಗುಳಿಗ ಮತ್ತು ಅಜ್ಜಿಭೂತ ಕೂಜಿಗಳು ಎಂಬ ಈ ಒಂದು ದೈವಿಕ ಶಕ್ತಿಗಳನ್ನು ನೀವು ನಂಬಿ ಆರಾಧನೆಯನ್ನು ಮಾಡಿ ಮತ್ತೆ ನಿಮಗೆ ಇದರಿಂದ ಮುಂದೆಗೆ ನಿಮಗೆ ಹಾಗೆಯೇ ಇದರ ಬರುವಂಥ ಭಕ್ತರಿಗೂ ಸಹ ಆಗ್ತದೆ ಹೇಳುವಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ಜ್ಯೋತಿಷರ ಮುಖಾಂತರ ನಾವು ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿ ಇವತ್ತಿಗೆ 9ನೇ ವರ್ಷದ ಉತ್ಸವವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಆದರೆ ಈ 1ನೇ ವರ್ಷ 2ನೇ ವರ್ಷದಲ್ಲಿ ಕೆಲವು ಸಣ್ಣ ಸಣ್ಣ, ಅಂದರೆ ಇಲ್ಲಿನ ಹತ್ತಿರದ ನಮ್ಮಲ್ಲಿ ಸಾಧಾರಣ ಕೆಲಸಕ್ಕೆ ಬರುವವರು ಮತ್ತು ಇಲ್ಲಿ ಹತ್ತಿರದವರು ಕೆಲವು ಹರಿಕೆಗಳನ್ನು ಹೇಳಿ ಅವರಿಗೆ ಅವರು ಹೇಳಿದಂಥ ಹರಿಕೆಗಳು ಈಡೇರಿತು. ಆ ಈಡೇರಿದ ನಂತರ ಹಾಗೆ ಹೋಯಿತು. ಮತ್ತು ತದನಂತರ ನಾವು ಇಲ್ಲಿಯವರೇ ಅಲ್ಲ, ಇನ್ನೂ ಇದು ಆಗೋದಿಲ್ಲ, ಇನ್ನು ಜಾಸ್ತಿ ಜನಗಳಿಗೆ ಹೇಳುವ ಅಂತೇಳಿ ಮಕ್ಕಳು ಮತ್ತು ನಾವು ಹೆಂಡತಿಯೆಲ್ಲ ಒಂದು ತೀರ್ಮಾನಕ್ಕೆ ಬಂದು ಅಥವಾ ಪ್ರಶ್ನೆ ಚಿಂತನೆಯನ್ನು ಮಾಡಿದಾಗ, ಇಲ್ಲ ನೀವು ಮಾಡಿ, ಅದು ಎಲ್ಲರಿಗೂ ಇರುವಂಥದ್ದು, ನಿಮಗೊಬ್ಬರಿಗೆ ಮಾತ್ರ ಅಲ್ಲ, ಎಲ್ಲರೂ ಯಾರು ಭಕ್ತರಾಗಿ ಬರ್ತಾರೆ ಆ ಭಕ್ತರಿಗೆ ಸಹ ಅವರ ಏನು ಇಚ್ಛೆ ಇದೆ, ಅವರು ಏನು ಗ್ರಹಿಕೆಯಿಂದ ಹೇಳ್ತಾರೆ ಅದನ್ನೆಲ್ಲ ಸಂಪೂರ್ಣವಾಗಿ ಆಗ್ತದೆ. ಒಂದು ವೇಳೆ ನೀವು ಆ ಸಂದರ್ಭದಲ್ಲಿ ಪ್ರತಿ ಶುಕ್ರವಾರ ದಿವಸ ನಿಮ್ಮಲ್ಲಿ ಯಾರಾದರೂ ಪ್ರಾರ್ಥನೆಯನ್ನು ಮಾಡುವ, ನನಗಿಂತ ಕಷ್ಟ ಉಂಟು ಅಂತೇಳಿ ಹೇಳಿದರೆ ನೀವು ದೇವರ ಕೋಣೆ ಮುಂದೆ ಪ್ರಾರ್ಥನೆಯನ್ನು ಅವರನ್ನು ಕರೆದು ಪ್ರಾರ್ಥನೆ ಮಾಡಿ ಏನೋ ಒಂದು ಈಡು ಅಥವಾ ಹರಿಕೆ ಹಣ ತೆಗೆದಿಟ್ಟರೆ ಉತ್ಸವದ ದಿವಸ ಅವರು ಬಂದು ಅಲ್ಲಿ ತಲುಪಿಸಿ ಅವರ ಕಷ್ಟಗಳನ್ನು ಏನವರು ಹೇಳಿಕೊಂಡಿದ್ದಾರೆ ಅವರು ಈಡೇರಿದೆ ಆ ಹರಿಕೆಯನ್ನು ಅಲ್ಲಿಗೆ ಒಪ್ಪಿಸುವಂಥ ಪದ್ಧತಿಯನ್ನು ಮಾಡಿಕೊಂಡು ಈಗ ನಾವು ಬಂದಿದ್ದೇವೆ. ಅದೇ ಪ್ರಕಾರ ಇವತ್ತು ಇನ್ನೊಂದು ವಿಶೇಷವನ್ನು ಹೇಳಿ ಅಂದರೆ, ನಾನು ನನ್ನ ಮನೆಯಲ್ಲಿ ಅಥವಾ ನಾವು ನಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ಅವರು ದೂರದವರು, ಎಲ್ಲಿ ಬೆಂಗಳೂರಿನವರು, ಅವರು ಅಲ್ಲಿ ಕಷ್ಟದಲ್ಲಿ ಏನೋ ಅವರ ಕಷ್ಟ, ಫ್ಯಾಮಿಲಿ ಕಷ್ಟ ಅಥವಾ ಯಾವುದು ಅವರದ್ದು, ಆ ಕಷ್ಟವನ್ನು ನಿವಾರಣೆ ಆಗಬೇಕು, ಇಲ್ಲಿ ಪ್ರಾರ್ಥನೆ ಮಾಡಿ ಅಂತೇಳಿ ಅವರು ನಮಗೆ ಹೇಳಿದರು. ಅದೇ ಪ್ರಕಾರ ಆ ಪ್ರಾರ್ಥನೆಯನ್ನು ಮಾಡಿದ್ದಕ್ಕೆ ಅವರು ಕಳೆದ ವರ್ಷ ಪ್ರಾರ್ಥನೆ ಮಾಡಿದೆ, ಒಂದು ಶುಕ್ರವಾರ ದಿವಸ ಅವರ ಮನೆಯಲ್ಲಿ ಪ್ರಾರ್ಥನೆ ಮಾಡಿದರು. ಹಾಗೆ ಅವರಿಗೆ ದೂರ ಕಾರಣ ಅಲ್ಲಿ ಮಾಡಿ, ನಾನಿಲ್ಲಿ ಒಂದು ಶುದ್ಧ ಮನಸ್ಸಿಂದ ಪ್ರಾರ್ಥನೆ ನೀವು ಮಾಡಿ ನಾವು ಮಾಡ್ತೇವೆ, ಹಾಗೆ ಅವ್ರು ಮಾಡಿ ಅವರಿಗೆ ಅದೆಲ್ಲ ಫಲಪ್ರಭುತ್ವವಾಗಿ ಕಂಡು ಇವತ್ತಿನ ಇಲ್ಲಿಗೆ ಬರುವಂಥ ಕೂಡಿದಂಥ ಜನಗಳಿಗೆ ಏನಿದೆ ಅನ್ನದಾನ, ಆ ಅನ್ನದಾನವನ್ನು ನಾನೇ ಸಂಪೂರ್ಣವಾಗಿ ಕೊಡ್ತೇನೆ ಎಂದು ಅವರು ಹೇಳಿದ್ದಾರೆ. ಹಾಗೆ ಅವರು ಬಂದಿದ್ದಾರೆ ಇಲ್ಲಿಗೆ. ಅದರ ಜೊತೆಗೆ ನಾನು ಕೂಡ ಗಮನಿಸ್ತಾ ಇದ್ದೆ, ಕಳೆದ ವರ್ಷದ ಈ ಉತ್ಸವದ ಸಂದರ್ಭದಲ್ಲಿ ಇಲ್ಲಿ ಯಾರು ದರ್ಶನ ಪಾತ್ರೆಗಳಿರ್ತಾರೆ ಅವರು ಮೂಲ ನಿವಾಸಿಗಳು, ಅದರ ಹಿಂದೆ ಕೂಡ ಒಂದು ಕಥೆ ಇರಬೇಕಲ್ಲ. ಹೌದೌದು. ಇಲ್ಲಿ ಅಂದರೆ ಈ ದರ್ಶನ ಭಾಗ್ಯ ಆದರೆ ಈ ಎಲ್ಲ ನಮ್ಮ ಈ ಸೇವೆಗಳು ಇದು ನನಗೊಂದು ಏನೋ ಯೋಗ ಭಾಗ್ಯದ ನಡೆಸುವಂಥ ಯೋಗ ಭಾಗ್ಯ ಮಾತ್ರ ಅಲ್ಲದೆ ಇಲ್ಲಿ ಒಂದು ನಡೆಸುವಂಥವರು ಅವರು ನಮ್ಮ ಹಿಂದೂ ಸಮಾಜದವರು, ಧಾರ್ಮಿಕ ಪದ್ಧತಿಯವರೇ. ಅಂದರೆ
ಅವರು ಮಲೆತ್ತಗಳು ಅಂತ ಹೇಳುವೆ ನಮ್ಮ ತುಳುವಿನಲ್ಲಿ, ತುಳು ಭಾಷೆಯಲ್ಲಿ ಮಲೆಯವರು, ಕಾಡಿನ ಮಕ್ಕಳು, ಆದಿವಾಸಿಗಳು ಅಂತ ಆಗಿನ ಕಾಲದ ಈ ಆದಿವಾಸಿಗಳು ನಡೆಸಿಕೊಂಡು ಬರತಕ್ಕಂಥ ಈ ದೈವಿಕ ಶಕ್ತಿ ಇದು ಅವರದ್ದು. ಆದ ಕಾರಣ ಅರಮನೆಗಯ ಎಲ್ಯಣ್ಣ ಎಂಬವರ ಮುಖಾಂತರ ಇಲ್ಲಿ ಯಾವುದೇ ಕಾರ್ಯಕ್ರಮ ನಡೆದ್ರು ಅವರ ಮುಖಾಂತರ ಹೇಗೆ ಇಲ್ಲಿ ಬರುವಾಗೆ ಆಯಿತು? ಯಾರು ಆದಿವಾಸಿಗಳು ಪುರಾತನ ಕಾಲದಲ್ಲಿ ಅಂದರೆ ನಮ್ಮ ತಂದೆಯವರ ದರ್ಕಸು ಭೂಮಿ, ಆವಾಗ ಕೃಷಿ ಇಲ್ಲ ಏನು, ಅವರ ಹೊಟ್ಟೆಪಾಡಿಗೆ ಆದಿವಾಸಿಗಳು ಬೇಟೆಯಾಡುವುದು ಅಥವಾ ಮಾಂಸಾಹಾರ ಅಥವಾ ಯಾವುದೋ ಮಾಡಿಕೊಂಡು ಅವ್ರ ಬುಟ್ಟಿ ಅಥವಾ ಏನಾರು ಅವರ ಗುಡಿ ಕೈಗಾರಿಕೆಗಳನ್ನು ಮಾಡಿ ಇಲ್ಲಿ ಇದ್ದಿರಬಹುದು, ನಮ್ಮ ಊಹನೆ. ಈಗ ಈ 9ನೇ ವರ್ಷದ ಉತ್ಸವದಲ್ಲಿ ನಾವಿದ್ದೇವೆ. ಇದರ ಒಂದು 70% ಇದರ ಒಂದು ಇತಿಹಾಸವನ್ನು ನನ್ನ ತಂದೆಯವರು ಈಗಷ್ಟೇ ಪರಿಚಯಿಸಿದರು ನಿಮಗೆ. ಮೂಲತಃ ನಾವು ಮಿನುಂಗೂರು ಮರ್ಕಂಜದಲ್ಲಿ ಇದ್ದವರು ಅಂತ ನಮಗೆ ಗೊತ್ತಿಲ್ಲ, ನಮ್ಮ ಪೂರ್ವಜರು ಹೇಳಿಕೊಂಡು ಬಂದಂಥದ್ದು. ತದನಂತರ ನಾವು ಇಲ್ಲಿ ಬಂದು ಅವರು ದರ್ಕಾಸು ಭೂಮಿ ಮಾಡಿ ಇದೊಂದು ಮಲೆಕುಡಿಯ ಜನಾಂಗದವರು ಅಥವಾ ಕುಡಿಯ ಜನಾಂಗದವರು ಇದ್ದ ಭೂಮಿ ಅಂತ ಆ ಹಿಂದೆಯಿಂದ ವಾಡಿಕೆಯಲ್ಲಿ ಇತ್ತು. ಆದರೆ ಹಿಂದಿನ ಜನಾಂಗದಲ್ಲಿ ಏನಂದರೆ ಶಿಫ್ಟ್ ಕಲ್ಟಿವೇಷನ್ ಅಂತ ಹೇಳ್ತಾರೆ. ಒಂದು ಕಡೆ ಕೆಲಸ ಮಾಡಿ ತದನಂತರ 20 ವರ್ಷ ಒಂದು ಜಾಗದಲ್ಲಿ ಕೆಲಸ ಮಾಡಿ ಆ ಭೂಮಿಯ ಫಲವತ್ತತೆ ಹೋದಾಗ ಮುಂದಿನ ಭೂಮಿಯನ್ನು ಫಲವತ್ತತೆ ಮಾಡಿಕೊಂಡು ಹುಡುಕಿಕೊಂಡು ಹೋಗುವಂಥದ್ದು ಹಿಂದಿನ ಪದ್ಧತಿ. ಈ ಪದ್ಧತಿ ಆದ ನಂತರ ಅರಸಿ ಬಂದಿದ್ದಾರೆ, ಇಲ್ಲಿ ಮಾಡಿದರು. ಆ ಸಂದರ್ಭದಲ್ಲಿ ಇಲ್ಲೊಂದು ಪ್ರಶ್ನೆ ಮುಖಾಂತರ ನಾವು ನೋಡುವಾಗ ಇಲ್ಲೊಂದು ಬೃಹದಾಕಾರದ ಮರದ ಕೆಳಗಡೆ ಒಂದು ಅಕ್ರಮ ಮಲೆ ಚಾಮುಂಡಿ ಅಂತ ಈಗ ಹೆಸರಿದೆ, ಆದರೆ ಚಾಮುಂಡಿ ಶಕ್ತಿಯನ್ನು ಪೂಜಿಸಿಕೊಂಡು ಇಲ್ಲಿ ಬಂದಿದ್ರು. ಪೂಜಿಸಿಕೊಂಡು ಬಂದ ನಂತರ ಈಗ ಏನಾಗಿದೆ ಅಂದರೆ ಇದು 9ನೇ ವರ್ಷದ ಉತ್ಸವವಾಗಿ ನಾವು ಮಾಡ್ತಾ ಇದ್ದೇವೆ. ಹೀಗೆ ನಮಗೆ ಒಂದು ತಂದೆಯವರಿಗೆ ಒಂದು ಕೆಲಸ ಮಾಡುವ ಸಂದರ್ಭದಲ್ಲಿ ಬೆಳಕಿನ ರೂಪದಲ್ಲಿ ದೇವಿಯ ದರ್ಶನ ಆಯಿತು ಅಂತ ನಮ್ಮದೆಲ್ಲ ಒಂದು ನಂಬಿಕೆ. ಈ ನಂಬಿಕೆಯನ್ನು ನೋಡಿದ ನಂತರ ನಾವು ಒಂದು ಹಿಂದೂ ಧರ್ಮದಲ್ಲಿ ನಾವು ಪ್ರಶ್ನೆ ಮುಖಾಂತರ ನೋಡಿದಾಗ ಹೌದು ಇದೊಂದು ಚಾಮುಂಡಿಯ ಶಕ್ತಿ ಅಂತೇಳಿ ನಮಗೆ ಒಂದು ತಿಳಿದು ಬಂತು. ಆಮೇಲೆ ನಾವು ಏನು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ಇಲ್ಲಿ ಉತ್ಪತ್ತಿ ಇಲ್ಲ, ಬೆಳೆದ ಬೆಳೆಗೆ ಸರಿಯಾದ ನಮಗೆ ಬೆಲೆ ಸಿಗ್ತಾ ಇಲ್ಲ. ಆದರೂ ಕಷ್ಟದಲ್ಲಿರುವ ಸಂದರ್ಭದಲ್ಲಿ ಕೂಡಿಟ್ಟ ಹಣದಲ್ಲಿ 1, 2, 2ಕ್ಕೆ 10, 10ಕ್ಕೆ 100, 1000 ಅಂತೇಳಿ ಹೀಗೆ ಅದೇ ದುಡ್ಡಿನಲ್ಲಿ ನಾವು ಇಲ್ಲಿ ದೇವಿಯ ಆರಾಧನೆ ಮಾಡಿಕೊಂಡು ಬಂದಿದ್ದರು. ಪ್ರಶ್ನೆ ಚಿಂತನೆಯಲ್ಲಿ ನೋಡಿದಾಗ ಇಲ್ಲಿ ಮುಂದಿನ ಕಷ್ಟಗಳು ಪರಿಹಾರ ಆಗಬೇಕು, ಇದೊಂದು ಅನ್ನದಾನ ನಡೆಯುವ ಸ್ಥಳ ಆಗ್ತದೆ, ಇಲ್ಲೊಂದು ಕಷ್ಟದಲ್ಲಿರುವವರಿಗೆ ಪರಿಹಾರ ಸಿಕ್ಕಿ ಒಂದಿಷ್ಟು ಜನರಿಗೆ ಜೀವನದಲ್ಲಿ ಒಳ್ಳೆಯದಾಗ್ತದೆ ಅಂತೇಳಿ ಒಂದು ನಮಗೆ ಸುಳಿವು ಸಿಕ್ಕ ಕಾರಣ ಈ ಉತ್ಸವದ ಒಂದು ಮಾರ್ಗದರ್ಶಿಗಳಾದಂತಹ ಶ್ರೀ ಮಾತಾ ಪಂಜ ಇಲ್ಲಿಯ ಸತ್ಯನಾರಾಯಣ ಭಟ್ ಜ್ಯೋತಿಷಿ ಅವರ ಮಾರ್ಗದರ್ಶನದಲ್ಲಿ ಪ್ರಶ್ನೆ ಇಟ್ಟು ನೋಡಿದಾಗ ಈ ಭೂಮಿಯಲ್ಲಿ ಒಂದು ದೇವಿಯ ಆರಾಧನೆ ನಡೆದುಕೊಂಡು ಬಂದಿತ್ತು. ಇದು ಸಾರ್ವಜನಿಕವಾಗಿ ಎಲ್ಲರಿಗೂ ಒಳಗೊಂಡಿದೆ ಅಂತೇಳಿ ತಿಳಿದು ಬಂದಿತ್ತು. ನಂತರ ದಿನಗಳಲ್ಲಿ ಏನು ಮಾಡಬೇಕು ಅಂತೇಳಿ ನಮಗೆ ತೋಚದಾಗ ನಾವು ಸಣ್ಣ ರೂಪದಲ್ಲಿ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದೆವು. ಆದರೆ ಅವರು ಪ್ರಶ್ನೆಯಲ್ಲಿ ಹೇಳಲಿಕ್ಕೆ ಸುಲಭ, ಅವ್ರು ಹೇಳ್ತಾರೆ ಇದನ್ನು ಮಾಡಬೇಕು ಅಂತೇಳಿ. ಈಗ ನಾವು ಗೌಡ ಸಂಪ್ರದಾಯದವ್ರು ನಮಗೆ ಇದನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇದಕ್ಕೊಂದು ನಿರ್ದಿಷ್ಟವಾದ ಒಂದು ಪಂಗಡ ಅಂತೇಳಿ ಇರ್ತದೆ. ಏನು ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಒಂದು ದೈವಾನುಕೂಲ ಕೂಡಿ ಬರ್ತದೆ. ಹೇಗೆ ಅಂತ ಹೇಳಿದರೆ ಪಂಜದಲ್ಲಿ ಜ್ಯೋತಿಷರ ಹತ್ರ ಕೇಳಿದಾಗ ಪಂಜದವರು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟವರು ಅರಮನೆಗಾಯದ ಎಲ್ಯಣ್ಣ ಎಂಬುವರು ಮಲೆಕುಡಿಯ ಜನಾಂಗದವರು ಅಂತ ಅವರು ಹೇಳ್ತಾರೆ. ಅವರನ್ನು ಹುಡುಕುದಲ್ಲಿ ಅವ್ರು ಯಾರು ಏನು ಅಂತ ನಮಗೆ ಗೊತ್ತಿಲ್ಲ. ಈಗ ದೂರದಲ್ಲಿರುವ ಅನ್ಯ ವ್ಯಕ್ತಿಯನ್ನು ನಮಗೆ ಕೇಳಿದರೆ ನಮಗೆ ಯಾರೂ ಗೊತ್ತಿರೋದಿಲ್ಲ. ಸಡನ್ ಹೇಳಿದಾಗ ಅಲ್ಲಿಂದ ಹೊರಟು 20 ಕಿಲೋಮೀಟರ್ ದೂರ ಬಂದು ಇಲ್ಲಿ 20, 25, 30 ಕಿಲೋಮೀಟರ್ ದೂರ ಶ್ರಮಿಸಿ ಬಂದು ಅರಂತೋಡಿನಲ್ಲಿ ಪಪ್ಪ ಆಚೆ ಈಚೆ ಜೀಪು ಹಿಡಿದು ನೋಡುವಾಗ ಅಲ್ಲಿ ಪ್ರತ್ಯಕ್ಷವಾದದ್ದೇ ಅರಮನೆಗ ಎಲ್ಯಣ್ಣ ಹಾಗೂ ಅವರ 4 ಜನ ಮಕ್ಕಳು. ಇದು ದೈವಾನುಕೂಲ ಅಂತ ಹೇಳ್ಬೋದು. ಎಲ್ಲಿದ್ದ ಅರಮನೆಗ ಎಲ್ಯಣ್ಣಗೌಡು, ಎಲ್ಲಿದ್ದ ನಾವು ಮಿನುಗೂರಿನ ಈ ಭೂಮಿ, ಎಲ್ಲಿದ್ದ ನಾವು ಪ್ರಶ್ನೆ ಕೇಳಲಿಕ್ಕೆ ಹೋದ ಜ್ಯೋತಿಷರು, ಅವರು ಹೇಳಿ ಅದೇ ದಿವಸ ಒಂದು 2 ಗಂಟೆಯಲ್ಲಿ ಇದೇ ಅರಮನೆಗಾಯ ಎಲ್ಯಣ್ಣನವರು ಅಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಂಡರು, ಅಂದರೆ ದೊರಕಿದ್ರು ನಮಗೆ ಮಾತಾಡಲಿಕ್ಕೆ. ನಂತರ ಅವರ ಬಳಿ ನಮಗೆ ಸೀದಾವಾಗಿ ಕೇಳಿದರೆ ಅವರು ಬೈತಾರೆ, ಯಾರ ಹತ್ರ ನೀನು ಹೀಗೆ ಮಾಡು ಮಾರೆ ಹಾಗೆ ಮಾಡು ಅಂತ ಹೇಳಿದರೆ ಖಂಡಿತವಾಗಿ ನಮಗೊಂದೆರಡು ಬೈಗಳು ಸಿಗೋದು ಖಂಡಿತ. ಆದರೂ ಒಂದು ಶಾಂತ ರೀತಿಯಲ್ಲಿ ಪ್ರೀತಿ ರೀತಿಯಲ್ಲಿ ಅವರ ಹತ್ರ ಕೇಳಿದಾಗ ಅವರು ಹೇಳಿದರು ಹೀಗೆ ಆಗಿದೆ ಅಂತ ಹೇಳುವಾಗ ಬನ್ನಿ ಆಯಿತು ಅಂತ ಹೇಳಿದರು. ಬನ್ನಿ ಅಂತ ಹೇಳಿದ ಕೂಡಲೇ ನಾಳೆ ಬನ್ನಿ ನಾಳಿದ್ದು ಬನ್ನಿ ಅಂತ ಹೇಳಿದ್ರೆ ಆ ಕ್ಷಣ 5 ನಿಮಿಷ ಹಿಂದೆ ತಿರುಗಿ ನೋಡದೆ ಅವರು ಆ ಕ್ಷಣದಲ್ಲಿ ಜೀಪ್ ಹತ್ತಿ ಹೊರಟರು. ತಂದೆ ಜೊತೆ ಅವರ ಜೀಪನ್ನು ಅರಂತೋಡಿನಲ್ಲಿ ನಿಲ್ಲಿಸಿ ಅಲ್ಲಿಂದ ಹೊರಟರು. ಹೀಗೆ ದೊರಕಿದ್ದೆ ಅರಮನೆಯ ಎಲ್ಯಣ್ಣನವರು. ಅವರು ಮಲೆಕುಡಿಯ ಜನಾಂಗದವರಾಗಿದ್ದಾರೆ. ಆದರೆ ಅವರ ಶ್ರದ್ಧಾ ಭಕ್ತಿ, ಅವರ ಒಂದು ಇದನ್ನು ಅವರ ಒಂದು ದೃಢತೆ ನೋಡಿದರೆ ನಮಗೆ ಒಂದು ಇದರಲ್ಲಿ ಒಂದು ಆಶ್ಚರ್ಯ ಉಂಟಾಗ್ತದೆ. ಇದು ಅವರು ದೊರಕಿದ ರೀತಿ. ತದನಂತರ ಈಗ ನಾವೀಗ 9ನೇ ವರ್ಷದ ಆಚರಣೆಯಲ್ಲಿದ್ದೇವೆ.
ಎಷ್ಟೋ ಭಕ್ತಾದಿಗಳಿಗೆ ಊರಿನವರಾಗಿರ್ಬೋದು, ಪರ ಊರಿನವರಾಗಿರ್ಬೋದು ಅಥವಾ ಪರ ಜಿಲ್ಲೆಯವರಾಗಿರ್ಬೋದು, ಇಷ್ಟು ಭಕ್ತಾದಿಗಳಿಗೆ ಇದರಲ್ಲಿ ಒಂದು ಭಕ್ತಿಯಿಂದ ನಂಬಿ ಬಂದಿದ್ದಕ್ಕೆ ಇಂಬು ಸಿಕ್ಕಿದೆ, ಇಂಬು ದೊರಕಿದೆ. ಅದರೆಲ್ಲರ ಒಂದು ರೂವಾರಿ ಅಂತ ಹೇಳಿದರೆ ಈ ದಿನದ ಅನ್ನದಾನವನ್ನು ಬೆಂಗಳೂರಿನ ಒಂದು ವ್ಯಕ್ತಿಗಳೇ ಮಾಡ್ತಾ ಇದ್ದಾರೆ. ತಗೊಂಡು ಇತ್ತೆ ಕಾವೇರಮ್ಮನ ಮಣ್ಣೂರು ಬರ್ತದೆ ನಿಂತಿದ್ದು ಈ ಚಾಮುಂಡಿ ಅಪ್ಪನ ಸೇವೆ ನಡಪುಟ್ಟು ಎಂಕಲಿಡ್ತೆ ಮಲೆ ತಗಲಿಡ್ದ ಅವ್ರದ್ದು ಮಾಡ್ಕೊಳ ಭಾವನೆ ಇದು ಇನ್ನಿತ್ತೆ ಕಾಲಾದೀತಾವು ಕಾಲಾದಿ ಅವೇ ಪ್ರಕಾರ ಇನ್ನಿತ್ತೆ ಬರ್ತದೆ ಮುಟ್ಪತ್ತೆ ಸೇವೆ ನಡಪು ಆ ಸೇವೆ ನಡಪಿನ ಅಲ್ಪ ನಡತಿನ ಅಲ್ಪ ಅಪ್ಪೆ ಚಾಮುಂಡಿ
ಅಕ್ರಮಲೆ ಚಾಮುಂಡಿಲ ಅಂಚನೆ ಚಾಮುಂಡಿನ ಬಲುಬಂಟೆ ಆಯ್ನಂಜನ ಗುಳಿಗೆ ಬಂಟೆಲ ಅಂಚನೆ ಅಜ್ಜಿ ಊಟಲ ಅಜ್ಜಿನ ತುಳ್ಯಾಡಿ ಕುಳ್ಳ ಸರ್ವೇರೆಗಳೈತೆ ಪೂವು ಪಾಡ್ದು ಸಿಂಗಾರ ಮಾಡ್ತದೋ ಆ ಸಿಂಗಾರೋಡು ಕುಳ್ಳುತ್ತು ಎಂಕಲೆಗ್ ಫಸ್ಟ್ ಸಂಸಾರ ಈ ನಡಪುರ್ತು ಕೊರ್ಪುಣಗಳೆಲ್ಲ ಇಡೀ ಗ್ರಾಮಸ್ಥರಿಗಳ ಇಡೀ ಊರ್ದಾಗಲೆಲ್ಲ ಇಡೀ ಫಸ್ಟ್ ಸಂಸಾರವನ್ನ ಆಗ್ಲು ಒಂಜಿ ಕಷ್ಟಕ್ಕೆ ಹೋಗ್ಲು ಬತ್ತ ನೆನೆಸುದು ಬತ್ತೊಂಡೇ ಇರೋ ಅವೇ ಪ್ರಕಾರ ಉಂಟು ಆಗಲೇ ಕಷ್ಟವನ್ನು ಪರಿಹಾರ ಮಾಡ್ಕೊರುದು ಫಸ್ಟ್ ಸಂಸಾರ ಆಗಲೇ ಕುಟುಂಬ ಸಂಸಾರ ಜೋಕುಳು ಬಾಳೆಲೆ ಸರ್ವೇರೆಗಳ ಸಂತೋಷನು ಬೆಳಗಾತು ಕೊರೋನೋಡು ಮನದು ಈ ಅಪ್ಪೆಟ್ಲ ಅಪ್ಪೆನ ಬಲವಂಟ ಅಟ್ಲ ಅಂಚನೆ ಅಜ್ಜಿಟ್ಲ ಅಜ್ಜಿನ ಪುಳ್ಯಾಡಿ ಕುಳಿಯಟ್ಲ ಏನು ಕಡ್ಡು ಪಾತೆರ ಅಂತ ಹೆರಿಯಂದು ಹೆರಿನಲ್ಪ ಒಂಜಿ ಪಾತೆರ ಬಂಡೋಣ ನಿಗಲಿಗೆ 10 ಪಾತೆರ ಬಂಡೋಣ ನಿಗಲಿಗೆ ಸಂತೋಷದು ಈ ಬತ್ತಿ ಸಂಸಾರನು ಆಗಲೇ ಕುಟುಂಬ ಸಂಸಾರನು ಕಂಜಿ ಕೈ ಕಂಜಿ ಕೋರಿ ನಾಯಿಗೆ ಹೂವಂಜಿ ತೊಂದರೆ ಇದ್ದೆ ಅಂತೇವೆ ಕಾತದು ಬೆಳಗಾತು ಕೊರೋನು ಮಾಡದು ಕೇಳೋಣಂತೆ ಅಂಚೆನೆ ಕೆಲವು ಬತ್ತದು ಮುಟ್ಪತ್ತೆ ಅಪ್ಪೇನು ಸಿಂಗಾಡ್ತಿದ್ದು ಹಣ್ಣುಕಾಯಿ ಮಾಡ್ತಿದ್ದು ಸರ್ವದಿಟ್ಲ ಕೆಲಸ ಮಾಡ್ತು ಆಯ್ತು ಅನೇಕ ಹೆಚ್ಚು ಕಮ್ಮಿ ಪೂ ಮೀಂಚಿ ನೀರ್ತು ಉತ್ತಿಂಚಿ ದಡಿಯೋಡು 10 ಇಂಚಿ ನಂದ ದೀಪೋಡು 2 ಇಂಚಿ ಫಲ ಹೋಗ್ತಿದ್ದು 30 ಇಂಚಿ ಪೂ ವೀಕ್ಷಕರೇ, ಈ ಒಂದು ಕ್ಷೇತ್ರದಲ್ಲಿ ಅಥವಾ ಸನ್ನಿಧಿಯಲ್ಲಿ ವಾರ್ಷಿಕ ಉತ್ಸವ ಯಾವ ರೀತಿ ನಡೆಯುತ್ತದೆ, ಇಲ್ಲಿಯ ದೈವ ದರ್ಶನ ಯಾವ ರೀತಿ ನಡೀತದೆ ಎಲ್ಲವನ್ನು ಕೂಡ ತಾವು ನೋಡಿದ್ದೀರಿ. ನಮ್ಮೊಂದಿಗೆ ಇಲ್ಲಿ ಅನೇಕ ಭಕ್ತರು ಕೂಡ ಬರ್ತಾರೆ, ನೂರಾರು ಭಕ್ತರು ಬರ್ತಾರೆ ಈ ವಾರ್ಷಿಕ ಉತ್ಸವಕ್ಕೆ. ನಮ್ಮೊಂದಿಗೆ ಈ ಸ್ಥಳೀಯ ಚೆಂಬು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಆಗಿರುವಂಥ ಮತ್ತು ಈ ಸನ್ನಿಧಿಯ ಭಕ್ತರಾಗಿರುವಂಥ ಶಶಿಕಲಾ ಅವರು ನಮ್ಮ ಜೊತೆಗಿದ್ದಾರೆ. ತಾವು ಕೂಡ ಅನೇಕ ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀರಿ. ಈ ಸನ್ನಿಧಿಯ ಬಗ್ಗೆ ಹೇಳುವುದಾದರೆ? ನಾನು ಸುಮಾರು ಒಂದು 10 ವರ್ಷ ಹತ್ತಿರ ಆಯಿತು ಇಲ್ಲಿಗೆ ಒಂದು ಕೆಲಸಕ್ಕೆ ಬರ್ತಾ ಇದ್ದೀನಿ. ಆಮೇಲೆ ಬರುವ ಶುರು ವರ್ಷದಲ್ಲಿ ಏನು ಇಲ್ಲಿ ಶಕ್ತಿ ಅಂತ ಯಾವುದು ಇರಲಿಲ್ಲ. ಮಾರನೇ ವರ್ಷ ಇಂಥ ಶಕ್ತಿ ಒಂದು ಇಲ್ಲಿ ಅಂದರೆ ಅವರು ಹೇಳಿದಂಗೆ ಅವರಾಗಿ ವಾಸವನ್ನು ಹೇಳಿದಾಗೆ ಇಲ್ಲಿ ಒಂದು ಬೆಳಕಿನ ರೂಪ ಕಂಡು ಬಂತಂತೆ. ಅದೇ ವಿಷಯನ ನನ್ನೊಟ್ಟಿಗೆಲ್ಲ ಹೇಳಿದರು. ಆಮೇಲೆ ಅದು ಏನು ಒಂದು ಬೆಳಕಿನ ರೂಪದಲ್ಲಿ ಯಾವ ಇದು ಅಂತೇಳಿ ಎಲ್ಲ ಪ್ರಶ್ನೆ ಜ್ಯೋತಿಷರಲ್ಲಿ ಮಾತಾಡಿ ಅವರು ಪ್ರಶ್ನಾ ಚಿಂತಕ ರೂಪದಲ್ಲಿ ಅವರಿಗೆ ಒಂದು ಕಂಡು ಬಂತು, ಯಾವುದರ ಶಕ್ತಿ ಇದು ಅಂತೇಳಿ ಹಾಗೆ ಆ ರೀತಿ ಅವರಿಗೆ ತೋರಿಸಿತು. ಅದೇ ರೀತಿ ಪ್ರಶ್ನಾತೀರ್ಥವಾಗಿ ಅವರು ನೋಡಿ ಬಂದು ಆಮೇಲೆ ಅವರ ಅಂದರೆ ದೈವಗಳ ಯಾವ ರೀತಿ ಶಕ್ತಿ ಇದೆ ಅಂತೇಳಿ ಅವರಿಗೆ ಅದೇ ತೋರಿಸಿಕೊಟ್ರು. ಅದೇ ರೀತಿ ಅವರು ಯಾವ ಕ್ರಮದಲ್ಲಿ ಮಾಡಬೇಕು ಆ ಥರ ಕ್ರಮದಲ್ಲೆಲ್ಲ ಮಾಡಿ ಅವರ ದೈವ ಶಕ್ತಿಗಳನ್ನ ಎಲ್ಲ ರೀತಿಯಲ್ಲಿ ಕ್ರಮವಹಿಸಿಕೊಂಡು ಬಂದು ಈಗ ಈ 9ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಇನ್ನು ಮುಂದೆ ಸಹ ಅವರಿಗೆ ಅಂದರೆ ನಾವು ಸಹ ಅದೇ ದೇವಿಯನ್ನು ನಾವು ನಂಬಿಕೊಂಡಿದ್ದೇವೆ. ಅದೇ ರೀತಿ ನಮಗೆ ನಮ್ಮ ಮನೆಯಲ್ಲಿ ಮಕ್ಕಳಾಗಿರ್ಬೋದು ನಾವು ನೆನೆಸಿದ ಕಾರ್ಯಗಳು ನಮಗೆ ಚಂದ ಈಡೇರಿಸಿ ನಮಗೆ ಕೊಟ್ಟಿದ್ದಾರೆ. ಇನ್ನು ಮುಂದೆಯೂ ಸಹ ಈ ದೈವ ಸಾನ್ನಿಧಿ ನಮಗೆ ಒಳ್ಳೆ ರೀತಿಯಲ್ಲಿ ಅನುಗ್ರಹಿಸಲೆಂದು ನಾವು ಬೇಡಿಕೊಳ್ಳೋದು ಅಷ್ಟೇ. ಈ ಸನ್ನಿಧಿಯ ಇನ್ನೋರ್ವ ಭಕ್ತರು ಮತ್ತು ಪಕ್ಕದಲ್ಲೇ ನಾವು ಆಗ ಕಂಡಿರುವಂಥ ಏನು ಚೆಂಬು ಕಿನುಮಣಿ ದೈವಸ್ಥಾನದ ಪೂಜಾರಿಗಳು ಆಗಿರುವಂಥ
ತಮ್ಮ ಹೆಸರು? ಆನಂದ್. ಆನಂದ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ? ಈಗ ನಾವು ಹೇಳೋದು ಏನಂತ ಹೇಳಿದರೆ, ಇಲ್ಲಿ ಸುಮಾರು ಹೇಳಿದರೆ ನಾನು ಈಗ ಇದು 9ನೇ ವರ್ಷದ ಒಂದು ಉತ್ಸವ. ನಾನು ಸುಮಾರು ವರ್ಷ ನಾನು ಇಲ್ಲಿ ಮನೆ ಪಕ್ಕದಲ್ಲೇ ಇರೋದು. ಇದು ಸುಮಾರು ಸಲ ನಾನು ಇಲ್ಲಿಗೆ ಯಾವುದೇ ಒಂದು ಇದಕ್ಕೂ ಬಂದೆ. ಸಾಧಾರಣ ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ದೇನೆ. ಹಾಗೆ ಇಲ್ಲಿಗೂ ಬಂದು ನನಗೆ ಇಲ್ಲಿನ ಒಂದು ಪರಿಸ್ಥಿತಿಯು ಇಲ್ಲಿ ನೆನೆಸಿದಂಥವರಿಗೆ ಯಾವುದೇ ಇದರಲ್ಲಿ ಇದು ಇಲ್ಲ. ಈಗ ನಾನು ನನ್ನದನ್ನೇ ಹೇಳೋದಾದರೆ, ನಾನೊಂದು 25 ವರ್ಷದಿಂದ ಮನೆಗೆ ರಸ್ತೆ ಇತ್ತಿಲ್ಲ. ಹಾಗೆ ಕಳೆದ ಸಲ ಇಲ್ಲಿಗೆ ಬಂದೆ. ನನಗೆ ಮನೆಗೆ ರಸ್ತೆದ ಒಂದು ಇದು ಮಾಡಿದರೆ ನಾನು ಇಲ್ಲಿಗೆ ಭಕ್ತಿಯನ್ನು ಕೊಡ್ತೇನೆ ಅಂತ ಹೇಳಿದೆ. ಹಾಗೆ ಹೇಳಿದ್ರಲ್ಲಿ ನನಗೆ ಈಗ ಮೊನ್ನೆ ಹೇಳಿದರೆ ಒಂದು 12 ದಿವಸ 15 ದಿವಸ ಆಯಿತು ಮನೆಗೆ ರಸ್ತೆ ಆಯಿತು. ಅದರಿಂದ ಮೇಲೆ ನಾನು ಇಲ್ಲಿನ ಆಕ್ರಮ ಮಲೆ ಚಾಮುಂಡಿ ಆವತ್ತಿನ ನೆನೆಸಿಕೊಂಡಿದ್ದೆ. ಆದರೆ ಇನ್ನು ಇಲ್ಲಿ ಭಯಂಕರ ಕಾರಣಿಕ ಉಂಟು ಅಂತ ಹೇಳುವಂಥದ್ದು ನಾನು ನೆನೆಸಿದ್ದೇನೆ. ನಾವು ನೆನೆದರೆ ನಮಗೆ ಚಾಮುಂಡಿ ಅಮ್ಮ ನಮಗೆ ಫಲ ಉಂಟು. ಹಾಗೆ ಮತ್ತು ಬೇರೆ ವಿಶೇಷ ಹೇಳೋದಾದರೆ ಇಲ್ಲಿನ ಒಂದು ಇದು ಅಂತ ಹೇಳಿದರೆ ಮುಂಚೆಯಿಂದಲೇ ಗೊತ್ತುಂಟು ನನಗೆ. ಕಳೆದ 4-5 ವರ್ಷಗಳಿಂದ ಈ ಒಂದು ಸನ್ನಿಧಿಗೆ ಬರ್ತಾ ಇರುವಂಥ ಮತ್ತೋರ್ವ ಭಕ್ತರು ನಮ್ಮ ಜೊತೆಗಿದ್ದಾರೆ. ಅವರಲ್ಲೂ ಕೂಡ ಅವರ ಅನುಭವಗಳನ್ನು ಕೇಳೋಣ. ಮೇಡಮ್, ಎಲ್ಲಿಂದ ಬರ್ತಾ ಇದ್ರಿ? ನಾವು ಬಲ್ಪ. ಹಾಂ. ಆದರೆ ನಾನು ಭಾವ ಆಗಬೇಕು ಇವರು ಅಕ್ಕನ ಗಂಡ. ಫಸ್ಟಿಗೆ ಅವರು ಸ್ವಲ್ಪ ಹೇಳುವಾಗ ನಾನೇನೋ ಇಷ್ಟು ದೊಡ್ಡ ಪೂಜೆ ಅಂದ್ಕೊಂಡಿರಲಿಲ್ಲ. ಆದರೆ ಮತ್ತೆ ಒಂದು ಸಲ ಆಯಿತು ಒಮ್ಮೆ ಹೋಗಿ ಬರುವ ಅಂತ ಹಾಗೆ ಬಂದಾಗ ನಿಜವಾಗಿ ಒಂಥರ ತುಂಬ ಖುಷಿಯಾಯಿತು. ತುಂಬ ಶಕ್ತಿ ಇದೆ. ಅಂದರೆ ಏನೇ ನಾವು ನೆನೆಸ್ಕೊಂಡ್ರು ಅದರ ಶಕ್ತಿ ಅವರು ತೋರಿಸ್ತಾರೆ. ಅದರ ಅನುಭವ ಪಡೆದಿದ್ದೇನೆ ನಾನು. ಅಂದರೆ ಅದರ ಫಲ ಸಿಕ್ಕಿದೆ ಒಂದಿಷ್ಟು ದಿವಸದಲ್ಲಿ. ಮಕ್ಕಳ ವಿದ್ಯಾಭ್ಯಾಸ ಇರಲಿ, ನನ್ನ ಗಂಡನ ಆರೋಗ್ಯ, ಎಲ್ಲದರ ವಿಷಯದಲ್ಲಿ ನಾನು ತುಂಬ ಅನುಭವ ಪಡೆದಿದ್ದೇನೆ. ಈ ಒಂದು ಸನ್ನಿಧಿಗೆ ಬರುವಾಗಲೂ ಒಂದು ಭಕ್ತಿಭಾವ ಬರ್ತದೆ. ತುಂಬ ಖುಷಿ ಆಗ್ತದೆ. ಅದೊಂದು ಅವರು ಮತ್ತೆ ಆ ಪೂಜೆ ಮಾಡುವವರು ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೆ. ಈಗ ಒಂದು ಅಲ್ಲ, ದೇವರು ಕೊಟ್ಟರು ಪೂಜಾರಿ ಬಿಡ ಹಾಗೆ ಅಲ್ಲ, ಇವರು ತುಂಬ ಚಂದ ಅವರು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅದು ನಮಗೆ ಸ್ವಲ್ಪ ಖುಷಿ ಆಗ್ತದೆ. ತುಂಬ ಖುಷಿ ಆಗ್ತದೆ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಚೆಂಬು ಗ್ರಾಮದ ಮೆನುಂಗೂರಿನ ಈ ಅಕ್ರಮ ಮಲೆ ಚಾಮುಂಡಿ ಮತ್ತು ಸಪರಿವಾರ ದೈವಗಳ ಈ ಒಂದು ಕ್ಷೇತ್ರ ಏನಿದೆ, ಸನ್ನಿಧಿ ಏನಿದೆ, ಇಲ್ಲಿ ವಾರ್ಷಿಕ ಉತ್ಸವ ಯಾವ ರೀತಿ ನಡೀತದೆ, ಇಲ್ಲಿಯ ಕಾರಣಿಕ ಶಕ್ತಿ ಏನು, ಇತಿಹಾಸ ಏನು, ಎಲ್ಲವುದರ ಬಗ್ಗೆ ವೀಕ್ಷಕರು ತಿಳ್ಕೊಂಡಿದ್ದೀರಿ. ಈ ಒಂದು ಸನ್ನಿಧಿಯಿಂದ ರಿಪೋರ್ಟರ್ ಕೃಷ್ಣ ಬೆಟ್ಟ, ಕ್ಯಾಮರಾ ಪರ್ಸನ್ ಕೌಶಿಕ್ ಬಳ್ಳಕ ಜೊತೆ ದುರ್ಗಾಕುಮಾರ್ ನಾಯಕರಿಗೆ ಸುದ್ದಿ ನ್ಯೂಸ್ ಸುಳ್ಳು.